ಇನ್ನು ಬೆಳಗಾವಿಯಲ್ಲಿ MES ಸದಾ ಒಂದಲ್ಲ ಒಂದು ಖ್ಯಾತೆ ತೆಗಿತಾನೆ ಇರುತ್ತೆ. ಆದರೆ ಈಗ MESಗೆನೆ ಪಾಲಿಕೆ ಆಯುಕ್ತರು ಒಂದು ಶಾಕ್ ಕೊಟ್ಟಿದ್ದಾರೆ. ಬೆಳಗಾವಿಯಲ್ಲಿ MESಗೆ ಶಾಕ್ ಕೊಟ್ಟಿರುವಂತಹ ಪಾಲಿಕೆ ಆಯುಕ್ತರು ಕನ್ನಡ ಕಡ್ಡಾಯ ಜೊತೆಗೆ ಬೆಳಗಾವಿ ಅಂತ ಹೇಳಿ ಬಳಕೆಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಬೆಳಗಾಂ ಅಲ್ಲ ಬೆಳಗಾವಿ ಅಂತ ಬಳಸಬೇಕು, ನಾಮಫಲಕದಲ್ಲಿ ಹೀಗೆ ಬಳಸಬೇಕು ಅಂತ ಹೇಳಿ ಆಯುಕ್ತರು ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ. ಪಾಲಿಕೆ ಆಯುಕ್ತ ಅಶೋಕ್ ದುಡಗುಂಟಿ ಈ ಆದೇಶವನ್ನ ಹೊರಡಿಸಿದ್ದಾರೆ. ಇನ್ನು ಮುಂದೆ ಯಾರು ಕೂಡ ಬೆಳಗಾಂ ಅಂತ ಕರೆಯೋ ಹಾಗಿಲ್ಲ, ಬೆಳಗಾಂ ಅಂತಾನೂ ಹೇಳೋ ಹಾಗಿಲ್ಲ. ಸೊ ಅದನ್ನೆಲ್ಲವನ್ನು ಕೂಡ ತೆಗೆದು ನೀವು ಬೆಳಗಾವಿ ಅಂತ ಬರಿಬೇಕು, ಅದು ಕನ್ನಡದಲ್ಲಿ ಬರಿಬೇಕು ಅಂತ ಹೇಳಿ ಅವರು ಈಗ ಆದೇಶವನ್ನು ಹೊರಡಿಸಿದ್ದಾರೆ. ಆದೇಶ ಪಾಲಿಸುವಂತೆ 2,000 ಅಂಗಡಿಗಳಿಗೆ ಈಗಾಗಲೇ ನೋಟಿಸನ್ನು ಕೂಡ ಕೊಟ್ಟಿದ್ದಾರೆ. ಆದೇಶ ಯಾರು ಪಾಲಿಸಲ್ವೋ ಅಂಥ ಅಂಗಡಿಗಳ ಲೈಸೆನ್ಸನ್ನು ರದ್ದುಗೊಳಿಸ್ತೀವಿ ಅಂತೇಳಿ ಒಂದು ಖಡಕ್ ಆದೇಶವನ್ನು ಕೊಟ್ಟಿದ್ದಾರೆ. ನಿಜಕ್ಕೂ ಒಂದು ಒಳ್ಳೆಯ ಆದೇಶ, ಖಂಡಿತವಾಗ್ಲೂ ನಾವೆಲ್ಲ ಇದನ್ನು ವೆಲ್ಕಮ್ ಮಾಡಲೇಬೇಕು. ಯಾಕಂದರೆ ಬೆಳಗಾವಿ ಕರ್ನಾಟಕದ ಭಾಗ ಅಂಥೇಳಿ ನಾವು ಎಷ್ಟೇ ಹೇಳ್ತಾ ಇದ್ರು ಕೂಡ ಅಲ್ಲಿ MES ಆಗಿಂದಾಗೆ ಪುಂಡಾಟ ಮಾಡುವಂಥದ್ದು, ಅಲ್ಲಿ ಹೋಗಿ ಕನ್ನಡದಲ್ಲಿ ಬೋರ್ಡ್ ಹಾಕಿದರೆ ಅಲ್ಲಿ ಹೋಗಿ ಶಾಪ್ ಅವರಿಗೆ ಹೆದರಿಸೋದು ಬೆದರಿಸೋದು ಇದೆಲ್ಲವೂ ಕೂಡ ಮಾಡ್ತಾ ಇತ್ತು. ಇನ್ನು ಗಡಿ ಭಾಗದಲ್ಲಿರುವಂಥವರಿಗೆ ಒಂದಷ್ಟು ಜನರಿಗೆ ನೀವು ಬೆಳಗಾವಿ ನಾವು ಮರಾಠಿಯವರು ಅಂತ ಏನಾದರೂ ಹೇಳಿದ್ರೆ ನಿಮಗೆ ವಿಮೆ ಮಾಡಿಸ್ಕೊಡ್ತೀವಿ ಅಂತ ಹೇಳಿ ಮಾಡಿರುವಂಥ ಒಂದು ಕಿತಾಪತಿ ಇದೆಲ್ಲವನ್ನೂ ಕೂಡ ನೋಡ್ತಾ ಈಗ ಪಾಲಿಕೆ ಆಯುಕ್ತರು ಹೊರಡಿಸಿರುವಂಥ ಈ ಒಂದು ಆದೇಶ ಏನಿದೆಯಲ್ಲ ಅದು ನಿಜಕ್ಕೂ ಕೂಡ ಶ್ಲಾಘನೀಯ. ಕನ್ನಡ ಪರ ಸಂಘಟನೆಗಳು ಹಾಗೆ ಕನ್ನಡಿಗರೆಲ್ಲರೂ ಕೂಡ ಅವರಿಗೀಗ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದಾರೆ ಅಶೋಕ್ ದುಡಗಂಟಿಯವರ ಈ ಆದೇಶಕ್ಕೆ. ಅವ್ರು ಹೇಳಿರುವಂಥದ್ದು ಇಷ್ಟು: ಕನ್ನಡದಲ್ಲೇ ನಾಮಫಲಕ ಇರಬೇಕು ಕರ್ನಾಟಕದಲ್ಲಿ, ಜೊತೆಗೆ ಎಲ್ಲೆಲ್ಲಿ ಬೆಳಗಾಂ ಅಥವಾ ಬೆಳಗಾವ್ ಅಂತ ಬರೆದಿದ್ದೀರೋ ಅದು ಬೆಳಗಾವ್ ಅಲ್ಲ ಬೆಳಗಾಮು ಅಲ್ಲ, ಅದು ಬೆಳಗಾವಿ. ಸೊ ಕನ್ನಡದಲ್ಲಿ ಅಚ್ಚ ಕನ್ನಡದಲ್ಲಿ ಅದನ್ನು ಬೆಳಗಾವಿ ಅಂತ ನೀವು ಬರೀಬೇಕು ಅಂತೇಳಿ ಸುಮಾರು 2,000 ಅಂಗಡಿಗಳಿಗೆ ನೋಟಿಸನ್ನು ಕೊಟ್ಟಿದ್ದಾರೆ.